ನಮಸ್ಕಾರ. ನಾನಿವತ್ತು ಯಾವುದೇ ರೀತಿ ತರಕಾರಿನ ಬಳಸದೆ ಈಸಿಯಾಗಿ ಹೇಗೆ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಮೀಡಿಯಮ್ ಸೈಜ್ದು 3 ಟೊಮ್ಯಾಟೊ, ಚಿಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದನ್ನ ನೋಡಿ ಹಾಕ್ಕೊಳ್ಳಿ. 1 ಇಡಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಗ್ಗರಣೆಗೆ, ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಇದ್ರ ಜೊತೆಗೆ ಹೆಸರುಕಾಳು ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಟೇಸ್ಟಿಯಾಗಿರುತ್ತೆ. ಡೈಲಿ ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರಾಗಿರೋರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಅನ್ನದ ಜೊತೆ ಆಗಲಿ, ಮುದ್ದೆ ಜೊತೆ ಆಗಲಿ ಇದು ಒಳ್ಳೆ ಕಾಂಬಿನೇಷನು. ಹೆಸರುಕಾಳನ್ನ ಹುರ್ಕೋಬೇಕು. ಕಡಾಯಿ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ತೊಗೊಂಡಿರೋ ಹೆಸರು ಕಾಳನ್ನ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಘಮ್ ಅಂತ ಸ್ಮೆಲ್ ಬರುತ್ತೆ. ಇದು ಹುರಿದಾದ್ಮೇಲೆ ಚೇಂಜ್ ಆಗ್ತಾ ಇದೆ. ಸಣ್ಣಕ್ಕೂ ಹೆಸರು ಕಾಳು ಸೀದೋಗ್ಬಾರ್ದು. ಆಮೇಲೆ ಇಟ್ಟು ಹುರ್ಕೋಬೇಕು ಇದನ್ನ, ಇಲ್ಲ ಅಂತ ಹೇಳಿದ್ರೆ ಸೀದೋಗ್ಬೇಕು. ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನಂತರ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ತಗೊಳ್ಳೋಣ. 2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕಾಯ್ದ್ಮೇಲೆ ನಾವು ತೊಗೊಂಡಿದ್ದೀರಲ್ವ ಅದರಲ್ಲಿ ಅರ್ಧದಷ್ಟು ಈರುಳ್ಳಿನ ಮಾತ್ರ ಹಾಕ್ಕೋಬೇಕಾಗುತ್ತೆ. ಫುಲ್ ಹಾಕ್ಕೋಬಾರ್ದು. ಅರ್ಧ ಈರುಳ್ಳಿ ಹಾಕೊಂಡ್ರೆ ಸಾಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಈ ರೀತಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನಂತರ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಟೊಮೆಟೊ, ಅದನ್ನು ಫುಲ್ ಹಾಕೋಬಿಡೋಣ. ಅದ್ರ ಜೊತೆಗೇ ಮೆಣಸಿನ್ಕಾಯಿ ಜೊತೆಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕೋದು. ಚೆನ್ನಾಗಿ ಫ್ರೈ ಆಗಲಿ ಇದು ಆಯಿಲಲ್ಲಿ. ಸಾಫ್ಟ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸೊ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಸಡನ್ನಾಗಿ ಮನೆಗೆ ಬಂದಾಗ ತರಕಾರಿ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಹೆಸರು ಕಾಳು, 2 ಟೊಮೆಟೊ, 2 ಈರುಳ್ಳಿ ಇದ್ದರೆ ಸಾಕು, ಆರಾಮಾಗಿ ಆಗಿಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲ ಸಾಫ್ಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ತೀರಲ್ವ ಅದರಲ್ಲಿ ಅರ್ಧನ ಹಾಕ್ಕೊಳ್ಳೋಣ. ಇನ್ನೇನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀವಿ ಅನ್ಬೇಕಾದ್ರೆ ಹಾಕೊಂಡ್ರೆ ಸಾಕಾಗುತ್ತೆ. ಇದನ್ನೇನು ಫ್ರೈ ಮಾಡಬೇಕಾಗಿಲ್ಲ. ನೋಡಿ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಹುಳಿ ಟೊಮೆಟೊ ತೊಗೋಬೇಕಾಗುತ್ತೆ. ಫಾರಮ್ ಟೊಮೆಟೊ ತೊಗೊಂಡ್ರೆ ಚೆನ್ನಾಗಿ ಬರಲ್ಲ. ಇದು ನೆನೆಸಿಟ್ಕೊಂಡ್ರೆ ಸಾಕು. ಫಸ್ಟೇ ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ನೆನೆಯುತ್ತೆ. ನಾನು ಮರ್ತೋಗುತ್ತೆ, ಸೊ ಈಗ ನೆನೆಸಿಡ್ತಾ ಇದ್ದೀನಿ. ಏನು ಬೇಗ ನೆಂದೋಗುತ್ತೆ. ಅದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನೊಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ಮಿಕ್ಸರ್ ಜಾರ್ಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಅದಕ್ಕೇನೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ಯಾವಾಗಲೂ ಕಟ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ಆಮೇಲೆ ಈ ರೀತಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ನಾವೇನು ರುಬ್ಕೊಂಡಿರ್ತೀವಲ್ವ ಮಿಶ್ರಣ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಈ ಮಿಶ್ರಣನ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲ್ಲೇ. ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದನ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿ ಬೇಕು ಅಂತ ಹೇಳಿದ್ರೆ 1 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಈ ರೀತಿ ಆಗುತ್ತೆ. ಇನ್ನು ಸ್ವಲ್ಪ ತೆಳ್ಳಗಿರಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಬೇಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳೋಣ. ಆಗಲೇ ಟೊಮೆಟೊ ಈರುಳ್ಳಿ ಬೇಯಬೇಕಾದ್ರೆ ನಾವು ಸ್ವಲ್ಪ ಸಾಲ್ಟ್ ಹಾಕಿದ್ರಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀಲಿ ಇದು ಸಾರು. ಮಸಾಲೆ ಏನು ಹಾಕಿರ್ತೀರಲ್ವ ರುಬ್ಬೇಕಾದ್ರೆ ನಾವು ಅದ್ರದ್ದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದೀಲಿ ಇದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 5 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕು. ಇದನ್ನು ಲಿಡ್ ಕ್ಲೋಸ್ ಮಾಡಿ. ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈಗ ನಾವು ಹುಣಸೆಹಣ್ಣು ಏನು ಕಿವುಚಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳೋಣ. ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹುಳಿ ಇಷ್ಟಾಗೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಲೈಟಾಗಿ ಹುಳಿ ಇಷ್ಟಪಡೋರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೋಡ್ಕೊಂಡು. ನೋಡಿ, ಚೆನ್ನಾಗಿ ಕುದ್ದಿದೆ ಸಾಂಬಾರು.
ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈಗ ನಾವು ಏನು ಹುರಿದಿಟ್ಕೊಂಡಿರ್ತೀವಲ್ವ ಹೆಸರು ಕಾಳು, ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ. 1 ಮಿನಿಟ್ ಅಷ್ಟೇ. ಹೆಸರು ಕಾಳು ಹಾಕಿದ್ಮೇಲೆ 1 ಮಿನಿಟ್ ಈ ಥರ ಕುದ್ರೆ. ನೆಕ್ಸ್ಟ್ ನಾವು ಈರುಳ್ಳಿ ಕಟ್ ಮಾಡಿರೋದ್ರಲ್ಲಿ ಅರ್ಧ ಉಳಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ತರಕಾರಿ ಎಲ್ಲ ನಾವೇನು ಬಳಸ್ತಿಲ್ಲ, ಸೊ ನಮಗೆ ತಿನ್ನಬೇಕಾದ್ರೆ ಏನು ಸಿಗೋದಿಲ್ವಲ್ಲ ಬಾಯಿಗೆಲ್ಲನೂ. ಸೊ ಈರುಳ್ಳಿ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಹಾಕ್ಕೊಬೇಕು. ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಕ್ರಂಚಿಯಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಅದಕ್ಕೆ ಈ ಈರುಳ್ಳಿನ ಹಾಕ್ಕೊಳ್ತೇವೆ. ಈರುಳ್ಳಿ ಹಾಕಿದ್ಮೇಲೆ ಕುದಿಸ್ಬಾರ್ದು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ. ಅಷ್ಟೇ, ರುಚಿಯಾದ ಟೇಸ್ಟಿಯಾದ ಹುಳಿ ಸಾರು ರೆಡಿ ಆಗುತ್ತೆ. ಇದನ್ನು ಇವಾಗಲೇ ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಗ್ಯಾಸ್ ಆಫ್ ಮಾಡಿ 1-2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಕಾಳೆಲ್ಲ ಏನಿರುತ್ತೆ ಸಾಂಬಾರಲ್ಲೇ ಸಾಫ್ಟ್ ಆಗುತ್ತೆ, ಫುಲ್ ನೆಂದು. ಅವಾಗ ಬಡಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ಟ್ರೈ ಮಾಡಿ.